ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮಾಸ್ಟರ್ ಕೋಚ್ ಸತ್ಯಾಸ್ ಲೈಫ್ ಮಾಸ್ಟ್ರಿ ವೀಕ್ಲಿ ಲೈವ್ ಸೆಷನ್. ಶನಿವಾರ ರಾತ್ರಿ 8 ಗಂಟೆಗೆ. ಜೀವನನ ಹೇಗೆ ನಡೆಸಬೇಕು, ಉತ್ತಮವಾಗಿ ಸುಲಭವಾಗಿ ಹೇಗೆ ನಡೆಸಬೇಕು, 6 ಮಾರ್ಗಗಳನ್ನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಸ್ಟೇ ಟಿಲ್ ಎಂಡ್. ಸೊ ನಮ್ಮ ಈ ಲೈವ್ ಕಾರ್ಯಕ್ರಮ ಯೂಟ್ಯೂಬ್ ಅಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಫಾರ್ 30 minutes. ಫಸ್ಟ್ 18 to 20 minutes we will be discussing a topic and last 10 minutes we'll be having a question answer sessions. ಪ್ರಶ್ನೆಗಳಿಗೆ ಆನ್ಸರ್ಸ್ ಇರುತ್ತೆ. ಆರ್ ಯು ಆಲ್ ರೆಡಿ? ಟೈಪ್ ಎಸ್ ರೆಡಿ ಅಂದ್ಬಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಗಿವ್ ಮಿ ಸಮ್ ಎಕ್ಸಲೆಂಟ್ ಜೋಶ್. ಆರ್ ಯು ಆಲ್ ರೆಡಿ? ಎಕ್ಸೈಟೆಡ್? ಜೋಶ್ಫುಲ್? ವೆಲ್ಕಮ್ all of you. That's great. Awesome. Excellent evening. Superb. So ಮೊಟ್ಟ ಮೊದಲನೇದಾಗಿ ಉತ್ತಮ ಜೀವನ ನಡೆಸಬೇಕಂದ್ರೆ ಏನಿರಬೇಕು? ಸೇ ದಿಸ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ. ಲೈಕ್ ಬೇರೆ ಬೇರೆ ಗುರುಗಳು ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಪಂಥಗಳಲ್ಲಿ ಬೇರೆ ಬೇರೆದನ್ನ ಹೇಳಿದ್ದಾರೆ. ಬಟ್ ಕಲೆಕ್ಟಿವ್ ಆಗಿ ಎಲ್ರಿಗೂ ಸೂಟ್ ಆಗತಕ್ಕಂಥ ವಿಚಾರಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ, ರೈಟ್? ಸೊ ವಿಚ್ ಎವರ್ ಸೂಟ್ಸ್ ಫಾರ್ ಯು, ಯು ಕ್ಯಾನ್ ಕಂಟಿನ್ಯೂ ವಿತ್ ದಟ್, ರೈಟ್? ಸೊ ರೆಡಿ? 1 second. Nice. So I made our background little all right. That's nice. So ಯಾವುದು ಸರಿ ಹೋಗುತ್ತೆ ಅದನ್ನ ಸರಿ ಮಾಡೋಣ. Whichever is in our control, let us make it up. That all right. Nice. So hi. Are you all ready? Type yes. Give me some comment in the chat box. Good. Very happy. ಮೊಟ್ಟ ಮೊದಲನೇದಾಗಿ just before beginning the session, somebody called me and said, ಸತ್ಯ ಅವರೇ, ಲೈಕ್ ತುಂಬಾ ಬೇಜಾರಾಗುತ್ತೆ, ಲೈಕ್ ವ್ಯಾಪಾರದಲ್ಲಿ ದೇ ಡೂ ಸಮ್ ಕೈಂಡ್ ಆಫ್ ಮಾಲ್ ಫಂಕ್ಷನಿಂಗ್, ಚೀಟ್ ಮಾಡಿ ದುಡ್ಡು ಮಾಡ್ತಾರೆ, ಏನ್ ಮಾಡೋದು? ಸೊ ನಾನು ಏನ್ ಮಾಡ್ಲಿ? ಶುಡ್ ಐ ಆಲ್ಸೋ ಪ್ರಾಕ್ಟೀಸ್ ದ ಸೇಮ್ ಥಿಂಗ್ ಆರ್ ಹೇಗೆ ಅಂತ? ನೋಡಿ, ಒಂದು ಬೆಳವಣಿಗೆ ಮಾರ್ಗ ಏನಪ್ಪಾ ಅಂದ್ರೆ ಸರ್ವಜನೋ ಸುಖಿನೋ ಭವಂತು. ಸೊ ಯಾರು ನಾನ್ ಮಾತ್ರ ಚೆನ್ನಾಗಿರ್ಬೇಕು, ನಾನ್ ಮಾತ್ರ ಹೆಚ್ಚಿಗೆ ದುಡಿಬೇಕು, ನಾನು ಬೇರೆಯವ್ರಿಂದ ಕಿತ್ತು ತಿನ್ಬೇಕು ಅಥವಾ ಮೋಸ ಮಾಡಿ ದುಡಿಬೇಕು, ಹೂಎವರ್ ಇಸ್ ಅರ್ನ್ ಎಕ್ಸ್ಟ್ರಾ ವಿತ್ ಚೀಟಿಂಗ್, ಸ್ಟೀಲಿಂಗ್ ಆರ್ ಟ್ಯಾಕ್ಸ್ ಪೇ ಮಾಡ್ದಿರಾ ಏನೇ ಒಂದು ಕೆಟ್ಟ ಮಾರ್ಗದಲ್ಲಿ ಒಳ್ಳೆ ಸ್ವಲ್ಪ ಲಕ್ಸುರಿ ಅಥವಾ ಅಂತಸ್ತನ್ನ, ಹಣವನ್ನ, ಅಧಿಕಾರವನ್ನ ಗಳಿಸಿರ್ಬೋದು. ಆದರೆ ರಾತ್ರಿ ಬೆಡ್ಗೆ ಹೋದಾಗ ತಲೆನ ದುಮ್ಮ ಮೇಲಿಟ್ಟಾಗ ಹಾಯಾಗಿ ನಿದ್ದೆ ಬರುತ್ತಾ? ಇಟ್ ವಿಲ್ ನಾಟ್ ಕಮ್. ಸೊ ಆ ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಅವರು ತನ್ನ ಒಬ್ಬನಿಗೆ ಎಲ್ಲಾ ಬೇಕು ಅನ್ನೋ ಒಂದು ಮಾರ್ಗದಲ್ಲಿ ಕೆಲಸ ಮಾಡಿದಾಗ ಏನಾಗುತ್ತೆ? ಉತ್ತಮ ಜೀವನ ಆಗಕ್ಕೆ ಸಾಧ್ಯವಿಲ್ಲ, ಹೌದಲ್ವಾ? ಸೊ ಉತ್ತಮ ಜೀವನ ಅಂದ್ರೆ ಏನು? ನಾನು ಏನ್ ಕೆಲಸ ಮಾಡ್ತೀನೋ ಅದಕ್ಕೆ ನನ್ ಪ್ರತಿಫಲ ಬರಬೇಕು. ದಟ್ ಸಿಂಪಲ್ ಥಿಂಗ್. ಸ್ವಲ್ಪ ಜಾಸ್ತಿ ಬರ್ಬೋದು, ಒಂದ್ ಸ್ವಲ್ಪ ಕಡಿಮೆ ಬರ್ಬೋದು. ಬಟ್ ಹೇಗಿರ್ಬೇಕು ಬೆಳವಣಿಗೆ ಅಂತ ಹೇಳಿದ್ರೆ ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲರ ಸರ್ವ ಜನರ ಅಭಿವೃದ್ಧಿಯಾಗಿ ನಾವು ದುಡಿಬೇಕು. ಇಟ್ ಇಸ್ ನಾಟ್ ಲೈಕ್ ನಾನೊಂದು ವ್ಯಾಪಾರ ಮಾಡ್ತೀನಿ, ನನಗೆ ಜಾಸ್ತಿ ಲಾಭ ಬರಬೇಕು, ನಾನು ಮಾರ್ಕೆಟ್ ಚೀಟ್ ಮಾಡ್ತೀನಿ. ಇದು ಟೆಂಪರ್ವರಿ ಲಕ್ಸುರಿ, ಟೆಂಪರ್ವರಿ ಎಂಜಾಯ್ಮೆಂಟ್ ಅಥವಾ ಟೆಂಪರ್ವರಿ ಪ್ಲೆಜರ್ ಅಂತ ಕರಿಬಹುದು. ಇವನ ಲಾಂಗ್ ಟರ್ಮ್ ಹ್ಯಾಪಿನೆಸ್, ಉತ್ತಮ ಜೀವನ ಬೇಕಾ? ಅಂಡ್ ಟೈಪ್ ಇನ್ ದ ಚಾಟ್ ಬಾಕ್ಸ್ ಒನ್ ಥಿಂಗ್: ಸರ್ವಜನೋ ಸುಖಿನೋ ಭವಂತು. ನಾವು ಮಾಡೋ ಕೆಲಸ ಎಲ್ಲರ ಅಭಿವೃದ್ಧಿ ಆಗ್ಬೇಕು, ನಮಗೂ ಅಭಿವೃದ್ಧಿ ಆಗ್ಬೇಕು. ದಟ್ಸ್ ಅ ಫಸ್ಟ್ ಸಿಂಪಲ್ ಲೈಕ್ ಮಾರ್ಗ ನನ್ನ ಪ್ರಕಾರ, ರೈಟ್? ಸೊ ಎರಡನೇದು, ವೆಲ್, ವಿತ್ ಪೀಪಲ್ ವಿತೌಟ್ ಪೀಪಲ್ ಅಂದ್ರೆ ಜನ ಇಲ್ಲದೆ ನಾವು ಇರಕ್ಕಾಗೋದಿಲ್ಲ. ಸೊ ಹ್ಯಾವ್ ಎ ಗುಡ್ ರಿಲೇಶನ್ಶಿಪ್ ವಿತ್ ಎವ್ರಿಬಡಿ. ಸತ್ಯ ಅವರೇ, ದಟ್ಸ್ ಅ ಬಿಗ್ ಡಿಫಿಕಲ್ಟಿ. ನಾವು ಎಲ್ರನ್ನೂ ಸೈ ಅನ್ಸ್ಕೊಳಕ್ ಆಗೋದಿಲ್ಲ. ಹಂಗನ್ಬಿಟ್ಟು ಎಲ್ಲರದ್ದು ಜಗಳ ಆಡ್ಕೊಂಡು ಇರಕ್ಕಾಗಲ್ಲ ಅಲ್ವಾ? ಸೊ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹ್ಯಾವ್ ಎ ಗುಡ್ ರಿಲೇಶನ್ಶಿಪ್ ವಿತ್ ಯುವರ್ family, first circle relationship, friends, relatives, like neighbor. That's very important. If you want to be living very happily, peacefully, jana beku. But haganbiಟ್ಟು ನಾವು ಬೇರೆಯವ್ರನ್ನ ಹರ್ಟ್ ಮಾಡಿ ಖುಷಿಯಾಗಿರೋದು ತಪ್ಪು. ಹಂಗನ್ಬಿಟ್ಟು ಬೇರೆಯವ್ರು ನಮ್ಮನ್ನ ಹರ್ಟ್ ಮಾಡ್ತಾ ಇದ್ರೆ ಆ ಹರ್ಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಒಪ್ಕೊಂಡು ಹಾಗೆ ಇದ್ರೂ ಕೂಡ ಏನಾಗುತ್ತೆ? ಇಟ್ಸ್ ನಾಟ್ ರೈಟ್, isn't it? So how to build a good relationship with all? First thing,
ಸಂಬಂಧಗಳಲ್ಲಿ ಯಾವಾಗಲೂ ಇಟ್ ವಿಲ್ ಬಿ ಫ್ಯಾಮಿಲಿ ಇನ್ಸೈಡ್ ಆರ್ ದ ಫಸ್ಟ್ ಸರ್ಕಲ್ ಆರ್ ದ ರಿಲೇಟಿವ್ ಫ್ಯಾಮಿಲಿ. ಒನ್ ಥಿಂಗ್, ಎಕ್ಸ್ಪೆಕ್ಟ್ ಲೆಸ್ ಬಟ್ ಗಿವ್ ಮೋರ್. ಯಾ, ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಸ್ವಭಾವಗಳಿರುತ್ತೆ. ಸೊ ಇನ್ಸ್ಟೆಡ್ ಆಫ್ ಲೈಕ್ ಯಾರಲ್ಲಿ ಏನ್ ಸರಿ ಇಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಮಾಡ್ಕೊಂಡು ಕೂತ್ಕೊಳಕ್ ಶುರು ಮಾಡಿದಾಗ ಏನಾಗುತ್ತೆ, ಟೈಪ್ ಇನ್ ದ ಚಾಟ್ ಬಾಕ್ಸ್, ನೋ ಜಡ್ಜ್ಮೆಂಟ್, ಗುಡ್ ರಿಲೇಶನ್ಶಿಪ್. ಹಂಗನ್ಬಿಟ್ಟಿದೆ ನಾವು ಬೇರೆಯವ್ರನ್ನ ಜಡ್ಜ್ ಮಾಡ್ಕೊಡ್ದು, ಹರ್ಟ್ ಮಾಡ್ಕೊಡ್ದು. ಸೇಮ್ ಟೈಮ್ ವಿ ಶುಡ್ ನಾಟ್ ಆಲ್ಸೋ ಗೆಟ್ ಹರ್ಟ್ ಆರ್ ಜಡ್ಜ್ ಬೈ ಅದರ್ಸ್. ಸೊ ಇಟ್ ಇಸ್ ಏನ್ ಮಾಡ್ಬೇಕು ನಾವು, ಕೀಪ್ ಅ ಸೇಫ್ ಡಿಸ್ಟೆನ್ಸ್ ವಿತ್ ಆಲ್. ಓಕೆ, ನಾವು ಏನ್ ಮಾಡ್ತೀವಿ, ತುಂಬಾ ಸತಿ ಕೆಲವರು ಒಳ್ಳೊಳ್ಳೆ ಸಂಬಂಧಗಳಾದಾಗ, ಹೊಸ ಸಂಬಂಧ ಆದಾಗ ತುಂಬಾ ಹತ್ರ ಹೋಗ್ಬಿಡ್ತೀವಿ, ಫ್ರೆಂಡ್ಸ್ ಆರ್ ರಿಲೇಟಿವ್ ಓವರ್ ಇಟ್ ಇಸ್. ಅಂಡ್ ಏನೋ ಸ್ವಲ್ಪ ವ್ಯತ್ಯಾಸ ಆಯ್ತು, ವಿ ಟೇಕ್ ಎ ಟೂ ಮಚ್ ಗ್ಯಾಪ್. ದಟ್ ಈಸ್ ನಾಟ್ ರೈಟ್. ಸೊ ಮಾಡ್ಬೇಕಾಗಿರೋದೇನು, ಯು ಟು ಹ್ಯಾವ್ ಎ ಗುಡ್ ಹಾರ್ಮೋನಿ. ಒಳ್ಳೆ ಸಂಬಂಧಗಳಲ್ಲಿ ಸ್ವಾರಸ್ಯನ ಯಾವಾಗ್ಲೂ ಕಾಪಾಡಿಕೊಂಡು ಸೇಫ್ ಡಿಸ್ಟೆನ್ಸ್ ಅಲ್ಲಿ ಲಾಂಗ್ ಟೈಮ್ ಅಲ್ಲಿ ಇದ್ಬೇಕು. ಅವಾಗ ಏನಾಗುತ್ತೆ, ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರೆ. ಹಾಗೆ ಟೂ ಲೆಸ್ ಈಸ್ ಆಲ್ಸೋ ನಾಟ್ ಕನೆಕ್ಟೆಡ್. ಎಲ್ಲ ಸಂಬಂಧಗಳು, ವೆದರ್ ಗಂಡ ಹೆಂಡತಿ ಆಗಿರ್ಬೋದು, ಪ್ಯಾರೆಂಟ್ಸ್ ಜೊತೆ ಆಗಿರ್ಬೋದು, ಅಥವಾ ಮಕ್ಕಳ ಜೊತೆ ಆಗಿರ್ಬೋದು, ಸ್ನೇಹಿತರ ಜೊತೆ ಆಗಿರ್ಬೋದು, ಬಂಧು ಬಳಗದ ಜೊತೆ ಆಗಿರ್ಬೋದು, ಎಲ್ಲ ಸಂಬಂಧದಲ್ಲೂ ಬಾಂಧವ್ಯತೆ ಇರಬೇಕು. ಬಟ್ ಅಷ್ಟೇ ಕರೆಕ್ಟ್ ಸೇಫ್ ಡಿಸ್ಟೆನ್ಸ್, ಸೇಫ್ ಮೇಂಟೆನೆನ್ಸ್ ಅಂತ ಕರಿತೀನಿ ನಾನು. ತುಂಬಾ ಸತಿ ಏನ್ ಮಾಡ್ತಾರೆ, ಕೆಲವರು ಎಲ್ಲಾನು ಹೇಳ್ಕೊಂಡ್ಬಿಡ್ತಾರೆ, ಎಲ್ಲಾನು ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಅಂಡ್ ದೆನ್ ದೇ ಗೆಟ್ ಹರ್ಟ್, ದೆನ್ ದೇ ಕೀಪ್ ಅವೇ. ನಾಟ್ ರೈಟ್. ವಾಂಟಲ್ಲಿ ಉತ್ತಮ ಜೀವನ ಬೇಕಾ, ಒಳ್ಳೆ ಬಾಂಧವ್ಯನ ಎಲ್ಲರ ಜೊತೆ ಬೆಳೆಸ್ಕೊಳ್ಳೋಣ. ಡನ್. ಟೈಪ್ ಎ ಗುಡ್ ರಿಲೇಶನ್ಶಿಪ್. ಟೈಪ್ ಆಲ್ ಆಫ್ ಎ ಗುಡ್ ರಿಲೇಶನ್ಶಿಪ್. ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ಎವ್ರಿಬಡಿ. ಅಂಡ್ ಮೂರನೇದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್, ಬಟ್ ದಿಸ್ ವಾಟ್ ಐ ಫೀಲ್ ಇಸ್, ಹಡಗು ನಿರ್ಮಾಣ ಆಗೋದು ಬಂದರ್ನಲ್ಲಿ ನಿಲ್ಲೋದಿಕ್ಕಲ್ಲ. ಆಲ್ ಶಿಪ್ಸ್ ಆರ್ ನಾಟ್ ಮೆಂಟ್ ಟು ಬಿಲ್ಡ್ ಅಂಡ್ ಸ್ಟೇ ಇನ್ ಹಾರ್ಬರ್. ಏನಕ್ಕಿರೋದು, ಸಮುದ್ರದಲ್ಲಿ ಪ್ರಯಾಣ ಮಾಡಲಿಕ್ಕೆ. ಸಮುದ್ರ ಪ್ರಯಾಣ ಹೇಗಿರುತ್ತೆ, ಸೇಫ್, ಸೆಕ್ಯೂರ್ಡ್? ನೋ, ಇಟ್ಸ್ ಎ ರಿಸ್ಕ್. ಸೊ ಟೇಕ್ ರಿಸ್ಕ್. ರಿಸ್ಕ್ ತಗೊಂಡ್ಲೇಬೇಕು ನಾವು. ರಿಸ್ಕ್ ತಗೊಂಡಾಗ ಏನಾಗುತ್ತೆ, ಹೌ ಮೆನಿ ಆಫ್ ಯು ರೆಡಿ ಟು ಟೇಕ್ ರಿಸ್ಕ್? ಗಿವ್ ಮಿ ಸಮ್ ಥಮ್ಸ್ ಅಪ್. ಎಸ್, ಐ ಆಮ್ ರೆಡಿ ಟು ಟೇಕ್ ರಿಸ್ಕ್ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಚಾನೆಲ್ ಮೇಲೆ ಕ್ಲಿಕ್ ಮಾಡಿ ತೋರಿಸಿ, ಎಸ್ ರಿಸ್ಕ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ತುಂಬಾ ಸತಿ ಏನಾಗುತ್ತೆ, ರೈಟ್ ಏಜ್ ರೈಟ್ ಟೈಮ್ ಅಲ್ಲಿ, ಓಕೆ, ತುಂಬಾ ಜನ ರಿಸ್ಕ್ ತಗೊಳಕ್ ಹೋಗೋದಿಲ್ಲ, ಕಂಫರ್ಟ್ ಝೋನ್ ಅಲ್ಲಿ ಇದ್ಬಿಡ್ತಾರೆ. ಯಾವಾಗ ಕಂಫರ್ಟ್ ಝೋನ್ ಅಲ್ಲಿ ಇದ್ಬಿಡ್ತಾರೆ, ನಮ್ಮ ನಿಜವಾದ ಸಾಮರ್ಥ್ಯವನ್ನು ಓರೆ ಹಚ್ಚೋದಿಲ್ಲ, ನಮ್ಮನ್ನು ನಾವು ಏನ್ ಮಾಡೋದಿಲ್ಲ, ಪುಷ್ ಮಾಡ್ಕೊಳೋದಿಲ್ಲ. ದೆನ್ ಒನ್ ಟೈಮ್ ಬರುತ್ತೆ ಜೀವನದಲ್ಲಿ, ವಿ ಫೀಲ್ ಲೈಕ್ ವಿ ವೇಸ್ಟೆಡ್ ಅವರ್ ಏಜ್, ವಿ ವೇಸ್ಟೆಡ್ ಅವರ್ ಟೈಮ್, ವಿ ವೇಸ್ಟೆಡ್ ಅವರ್ ಯೂತ್. ನಮ್ಮ ಪವರ್ನ ವೇಸ್ಟ್ ಮಾಡಿದ್ವಿ ಅನ್ಸುತ್ತೆ. ಹೌ ಮೆನಿ ಆಫ್ ಯು ಫೀಲ್ ಲೈಕ್ ದಿಸ್? ನಾನು ಇನ್ನೂ ಮಾಡ್ಬೋದಾಗಿತ್ತು, ಇನ್ನೂ ಸ್ವಲ್ಪ ಲೈಫಲ್ಲಿ ರಿಸ್ಕ್ ತಗೊಬೇಕಾಗಿತ್ತು, ಚಾಲೆಂಜ್ ತಗೊಳ್ಬೇಕಾಗಿತ್ತು ಅಂದ್ಬಿಟ್ಟು. ಡೋಂಟ್ ಫೀಲ್ ದಟ್ ಸಮ್ ಪಾಯಿಂಟ್ ಆಫ್ ಲೈಫ್ ಅಲ್ಲಿ, ಒಂದು ಜೀವನದ ಒಂದು ಸ್ತರದಲ್ಲಿ, ಛೇ ಇನ್ನೂ ಸ್ವಲ್ಪ ನಾನೇನಾದ್ರು ಚಾಲೆಂಜ್ ತಗೊಂಡಿದ್ರೆ ಚೆನ್ನಾಗಿರೋದೇನೋ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಒಳಗಡೆ ಒಂದು ಸ್ಪಿರಿಟ್ ಅನ್ನೋದಿದ್ದೇ ಇರುತ್ತೆ. ಆ ಸ್ಪಿರಿಟ್ನ ನಾವು ಯಾವುದೇ ಕಾರಣಕ್ಕೂ ಅದುಮಕ್ಕೆ ಇಟ್ಬಿಟ್ರೆ ಏನಾಗುತ್ತೆ, ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತೀವಿ. ಕಂಫರ್ಟ್ ಝೋನ್ ಇಸ್ ಏನಂತ ಕರಿತೀವಿ, ಬದುಕಿದ್ದೀವಿ, ಬಟ್ ವಾಟ್ಸ್ ದ ಯೂಸ್ ಆಫ್ ಇಟ್? ಟೇಕ್ ರಿಸ್ಕ್ ಇನ್ ಲೈಫ್, ಇನ್ ಬಿಸ್ನೆಸ್, ಇನ್ ಆಲ್ ದ ಪ್ಲೇಸಸ್. ಹೌ ಮೆನಿ ಆಫ್ ಯು ರೆಡಿ ಟು ಟೇಕ್ ರಿಸ್ಕ್? ಟೈಪ್ ಚಾಟ್ ಬಾಕ್ಸ್ ರಿಸ್ಕ್ ಅಂದ್ಬಿಟ್ಟು. ರಿಸ್ಕ್ ತಗೊಂಡಾಗ ಅಂದ್ರೆ ಹೌ ಯು, ಕನ್ನಡದಲ್ಲಿ ಏನ್ ಹೇಳೋದು ಇದಕ್ಕೆ, ಕಷ್ಟಗಳನ್ನ ತಗೊಳೋದು ಅಂತ ಕರೆಯೋದಲ್ಲ ಇದನ್ನ. ಅಂದ್ರೆ ನಾವು ಏನ್ ಮಾಡ್ತಾ ಇದೀವೋ ಅದಕ್ಕಿಂತ ಒಂದು ಹೆಚ್ಚು ಮುಂದೆ ಹೋಗಿ ನಮ್ಮ ಒಂದು ಸಾಮರ್ಥ್ಯನ ಓರೆ ಹಚ್ಚಂಗ್ ಮಾಡೋದು. ವ್ಯಾಪಾರದಲ್ಲಿರ್ಬೋದು, ಜೀವನದಲ್ಲಿರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಇನ್ ಎವ್ರಿಥಿಂಗ್, ಎವ್ರಿ ಪ್ಲೇಸ್ ಟೇಕ್ ರಿಸ್ಕ್. ರಿಸ್ಕ್ ತಗೊಂಡಾಗ ಜೀವನ ಆಕ್ಚುಲಿ ಏನಾಗುತ್ತೆ, ಲುಕ್ ಫಾರ್ವರ್ಡ್ ಅಂತ ಕರಿತೀವಿ. ಏನು, ಮುಂದೆ ಒಂದು ನೋಡ್ಲಿಕ್ಕೊಂದು ಏನಿರುತ್ತೆ. ಇಮ್ಯಾಜಿನ್ ಅ ಡೇ ಲೈಕ್ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಬೆಳಿಗ್ಗೆ ಸ್ನಾನ ಮಾಡಿದ್ರಿ, ತಿಂಡಿ ತಿಂದ್ರಿ, ಆಫೀಸ್ಗೆ ಹೋದ್ರಿ ಅಥವಾ ಫ್ಯಾಕ್ಟ್ರಿಗೆ ಹೋಗಿ, ವಾಟ್ ಎವರ್ ಯು ಆರ್ ಡೂಯಿಂಗ್, ಯು ಜಸ್ಟ್ ಗೋ and everything is normal and have lunch and complete the work and come back to home.
ರೊಟೀನ್ ಅನ್ಸಕ್ ಶುರು ಆಗ್ಬಿಡುತ್ತೆ ಜೀವನ, ಹೌದಲ್ವಾ? ಸೊ ಯು ನೀಡ್ ಟು ಗೋ ಅಂಡ್ ನೀವೇನ್ ಮಾಡ್ತಾ ಇರೋದು ಅದಕ್ಕೆ ನೆಕ್ಸ್ಟ್ ಚಾಲೆಂಜ್ ತಗೊಬೇಕು. ಅಂದ್ರೆ ಲೈಕ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಟರ್ನ್ ಓವರ್, ಎಕ್ಸ್ಪ್ಯಾಂಡಿಂಗ್ ದ ಟರ್ನ್ ಓವರ್ ಟು ನೆಕ್ಸ್ಟ್ ಲೆವೆಲ್, ಡಬಲಿಂಗ್, ತ್ರಿಬಲಿಂಗ್. ಈಗ ಒಂದು 50 ಜನಕ್ಕೆ ಕೆಲಸ ಕೊಡಿದೆ ಅಂದ್ರೆ 100 ಜನರಿಗೆ ಕೆಲಸ ಕೊಡುವಂಥದ್ದು ಪ್ಲಾನ್ ಮಾಡೋಂಥದ್ದು, ರೈಟ್? ಸೊ ಮೇ ಬಿ ಒನ್ ಟೈಪ್ ಆಫ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಇನ್ನೊಂದು ಟೈಪ್ ನ ಆಡ್ ಮಾಡೋಂಥದ್ದು. ಓಕೆ, ಬರೀ ಒನ್ ಲೆವೆಲ್ ಟೆಕ್ನಾಲಜಿ ಇದೆಯಾ ಅಂದ್ರೆ ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋಂಥದ್ದು. ಸೊ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ಸೊ 1 hour ಅಲ್ಲಿ ಒಂದು ಇಷ್ಟು ಕಿಲೋಮೀಟರ್ ರನ್ ಮಾಡ್ತಾ ಇದ್ದೀರಾ, ಐ ರನ್ ಅ ಮ್ಯಾರಥಾನ್ಸ್ ಲೈಕ್ 10 ಕಿಲೋಮೀಟರ್, 21 ಕಿಲೋಮೀಟರ್ ರನ್ ಮಾಡ್ತೀವಿ. ಸೊ take risk and move yourself, push little more. When you take risk and push yourself in life and business and in every aspect of life, actually that's a true ಉತ್ತಮವಾದ ಜೀವನ. ರಿಸ್ಕ್ ತಗೊಂಡು ಮುಂದೆ ಹೋಗೋದೇ ಉತ್ತಮವಾದ ಜೀವನ. ಯಾ, ಇಮ್ಯಾಜಿನ್ there is no trouble, there is no risk. ಹೆಂಗಿರುತ್ತೆ ಲೈಫ್? ಟೈಪ್ ಇನ್ ದ ಚಾಟ್ ಬಾಕ್ಸ್, ಹೇಗಿರುತ್ತೆ ನಿಮ್ಗೆ ಲೈಫ್ ಅವಾಗ? ಬೋರಿಂಗ್, ಕರೆಕ್ಟ್? How many of you get bored? Type bore ಅಂತ ಹೇಳ್ಬಿಟ್ಟು. ಓಕೆ, ಚಾಲೆಂಜ್ ತಗೊಂಡಿಲ್ಲ, ರಿಸ್ಕ್ ತಗೊಂಡಿಲ್ಲ ಸ್ವಲ್ಪ ಜೀವನದಲ್ಲಿ, ಬಿಸ್ನೆಸ್ ಅಲ್ಲಿ, ಕೆಲಸದಲ್ಲಿ, ಯು ಸ್ಟೇ ವಿಲ್ ಬಿ ಅ ಮೋರ್ ರಿಸ್ಕಿ. ಅಂಡ್ ನೆಕ್ಸ್ಟ್ ಅಂಡ್ ದ ಫೋರ್ತ್ ಪಾಯಿಂಟ್, ಓಕೆ, ನಮ್ಮ ಎಲ್ಲರಲ್ಲೂ ಒಂದು ಐಡೆಂಟಿಟಿ ಅಂತಿರುತ್ತೆ, ನಮ್ಮತನ ಅಂತಿರುತ್ತೆ. ವಾಟ್ ಇಸ್ ದಟ್ ಐಡೆಂಟಿಟಿ ಅಂತ ಹೇಳಿದ್ರೆ, ನಮ್ಮ ನಂಬಿಕೆ, ನಮ್ಮ ಸ್ವಭಾವ, ನಮ್ಮದೇ ಆದಂತಹ ಗುಣ ಅಂತ ಕರಿತೀವಿ. ಓಕೆ, ಸೊ ಆ ಐಡೆಂಟಿಟಿ ಏನಿದೆ, ಐಡೆಂಟಿಟಿನ ನಾವು ಯಾವುದೇ ಕಾರಣಕ್ಕೂ ಏನ್ ಮಾಡ್ಕೊಡ್ದು, ಬೇರೆಯವ್ರಿಗೋಸ್ಕರ ನಮ್ಮತನನ ಕಳ್ಕೊಂಡ್ಬಿಟ್ವಿ ಅಂದ್ರೆ, ಇಫ್ ಯು ಡೋಂಟ್ ಪ್ರೊಟೆಕ್ಟ್ ಯುವರ್ ಓನ್ ಐಡೆಂಟಿಟಿ, ಹಾಗಾದ್ರೆ there is no meaning in life. Come what may, protect your identity. ನಮ್ಮ ತನನ ನಾವು ರಕ್ಷಿಸ್ಕೊಳ್ಳೋದು ಉತ್ತಮ ಜೀವನ, ಕರೆಕ್ಟ್? ಆಗಲಕಾಯಿ ಸ್ವಭಾವ ಏನು? ಟೈಪ್ ಇನ್ ದ ಚಾಟ್ ಬಾಕ್ಸ್. ಆಗಲಕಾಯಿ ಸ್ವಭಾವ ಏನು? ಓಕೆ, ಮಾವಿನ ಹಣ್ಣಿನ ಸ್ವಾದ ಏನು? ಕರೆಕ್ಟ್. ಹಲಸಿನ ಗುಣ ಏನು? ಕರೆಕ್ಟ್. ಲಿಂಬೆ ಹಣ್ಣಿನ ಸ್ವಾದ ಏನು? ಅದ್ರ ತನ ಬಿಟ್ಬಿಡ್ತು ಅಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ, ಹೌದಲ್ವಾ? ತುಂಬಾ ಸತಿ ನಾವೇನ್ ಕನ್ಫ್ಯೂಷನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಜೀವನದಲ್ಲಿ ಕಷ್ಟ ಬಂದ್ಬಿಡ್ತು ಅಂದ್ಬಿಟ್ಟು ಏನ್ ಮಾಡ್ತೀವಿ, ಅಥವಾ ಯಾರೋ ಏನೋ ಫೀಡ್ಬ್ಯಾಕ್ ಕೊಟ್ರು, ನಾವು ಬೆಳೀತಾ ಇದ್ದಾಗ ಏನಾಗುತ್ತೆ ಹೇಳ್ತೀನಿ ಕೇಳಿ. ಸಿ, ವೆನ್ ಯು ಆರ್ ಗ್ರೋಯಿಂಗ್, ಲೈಕ್ ಎಲ್ರ ಜೊತೆ ನಾವೆಲ್ಲರೂ ಸಮನಾಗಿದ್ದಾಗ ದೇ ಕೆನ್ ರಿಲೇಟ್ ವಿತ್ ಅಸ್. ಸಪೋಸ್ ನೀವೇನಾದ್ರೂ ಒಂದು ಸ್ವಲ್ಪ ದೊಡ್ಡ ಸಾಧನೆ ಮಾಡಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆದಾಗ ಏನಾಗುತ್ತೆ, ನಿಮ್ ಜೊತೆ ಸಂಗಡಿಗಳಿದ್ದವರು ನಿಮ್ಮನ್ನ ರಿಲೇಟ್ ಮಾಡಕ್ಕಾಗಲ್ಲ. ಸೊ ಏನ್ ಮಾಡ್ತಾರೆ ಅವಾಗ ಅವರು, ನಿಮ್ಮ ಎನರ್ಜಿ ಸರ್ಕಲ್ ನ ಡೌನ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಫೀಡ್ಬ್ಯಾಕ್ ಕೊಡ್ತಾರೆ. 2 ಥರದ ಜನ ಇದ್ದಾರೆ ಫೀಡ್ಬ್ಯಾಕ್ ಕೊಡೋರು. ಒಂದು ಗುಡ್ ಅಂಡ್ ಬ್ಯಾಡ್. Good people also will give you feedback, like if you do grow big, so they cannot connect with you, so they want you to come back to normal. ಇದೆಲ್ಲ ಯಾಕೆ ಮಾಡ್ತೀಯಾ, ಬಿ ನಾರ್ಮಲ್, ಹಿಂಗೆ ಇರು. ಸೊ ದೇ ಡೋಂಟ್ ವಾಂಟ್ ಯುವರ್ ಎನರ್ಜಿ ಟು ಗ್ರೋ, ಎಕ್ಸ್ಪ್ಯಾಂಡ್, ಅಂಡ್ ದೇ ಕೆನಾಟ್ ರಿಲೇಟ್ ವಿತ್ ಯು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ನಿಮ್ಮ ತನ, ನಿಮ್ಮ ಐಡೆಂಟಿಟಿ, ನಿಮ್ಮ ಗುರುತು ಅಂತ ಏನಿದೆ, ಆ ತನ ಬಿಟ್ಬಿಟ್ರಿ ಬೇರೆಯವರು 2 ಥರ ಹೇಳ್ಬೋದು. ಒಂದು ಪಾಸಿಟಿವ್ ಆಗಿ ಹೇಳ್ಬೋದು, ಒಂಥರ ನೆಗೆಟಿವ್ ಆಗಿ ಹೇಳ್ಬೋದು. ಸೊ ಏನಾಗ್ಬಿಡುತ್ತೆ, ನಿಮ್ದೇ ಆದಂತ ವಾಟ್ ಇಸ್ ಯುವರ್ ವಿಶೇಷತೆ? ಟೈಪ್ ಇನ್ ದ ಚಾಟ್ ಬಾಕ್ಸ್. ಐ ವಾಂಟ್ ಟು ನೋ ವಾಟ್ಸ್ ಯುವರ್ ಸ್ಪೆಷಾಲಿಟಿ, ಐಡೆಂಟಿಟಿ, ನಿಮ್ಮತನ ಏನು? ವಾಟ್ಸ್ ಯುವರ್ ಐಡೆಂಟಿಟಿ? ಮೈ ಐಡೆಂಟಿಟಿ ಇಸ್ ಸತ್ಯ ಮೀನ್ಸ್ ಗ್ರೋತ್. ಲಾಸ್ಟ್ 20 years ನನ್ನ ಜೊತೆ ಆಫೀಸ್ ಬಾಯ್ ಆಗಿ ಕೆಲಸ ಮಾಡಿರ್ಬೋದು, ಡ್ರೈವರ್ ಆಗಿ ಬಂದಿರ್ಬೋದು, ಅಕೌಂಟ್ಸ್ ಅಲ್ಲಿ ಬಂದಿರ್ಬೋದು, ಸೇಲ್ಸ್ ಅಲ್ಲಿ ಇರ್ಬೋದು. ಅವರು ಐ ಆಲ್ವೇಸ್ ಥಿಂಕ್ ಆಫ್ ಹೌ ಕೆನ್ ಐ ಮೇಕ್ ದೆಮ್ ಗ್ರೋ. ನಾನು ಬೆಳೆಯೋದ್ರ ಜೊತೆಗೆ ಹೇಗೆ ಬೆಳೆಸ್ಬೇಕು ಎಲ್ಲರನ್ನು. ಐ ಆಲ್ವೇಸ್ ಥಿಂಕ್ ಅಬೌಟ್ ಗ್ರೋತ್, 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 ರೈಟ್? ಐ ಆಲ್ವೇಸ್ ಥಿಂಕ್ಸ್ ಜನರನ್ನ ಹಿಂಗೆ ಬೆಳೆಸೋದು ಫಸ್ಟ್. ಐ ಕಾಂಟ್ ಸಿ ಪೀಪಲ್ ಸ್ಟೇಯಿಂಗ್ ಇನ್ ಆರ್ಡಿನರಿ mediocre level. I want to push myself and I want to push everybody always. This is my identity. This is my what I feel always. This is my visheshate.
and think of ahead of time, move forward. I want you to type in the chat box. ಲೈವ್ ಅಲ್ಲಿ ನೋಡ್ತಾ ಇರೋರು ಎಲ್ರು ಟೈಪ್ ಇನ್ ದ ಚಾಟ್ ಬಾಕ್ಸ್, ನಿಮ್ಮ ವಿಶೇಷತೆ ಏನು, ನಿಮ್ಮ ಐಡೆಂಟಿಟಿ ಏನು. ತುಂಬಾ ಸತಿ ನಾವು ಅದನ್ನ ಗಮನಿಸ್ಕೊಂಡಿರೋದಿಲ್ಲ, ಬಿಕಾಸ್ ಆಫ್ ಲೈಕ್ ಯಾರೋ ನಮ್ಗೆ ಐಡೆಂಟಿಟಿ ಮೇಲೆ ನೀನ್ ಇದ್ ಸರಿ ಮಾಡಲ್ಲ, ಅದ್ ಹಂಗ್ ಮಾಡಲ್ಲ, ನಮ್ಗೆ ಒಂದ್ಸತಿ ನಮ್ಗೆ ಕನ್ಫ್ಯೂಷನ್ ಆಗ್ಬಿಟ್ಟು ಏನಾಗುತ್ತೆ, ನಮ್ಮ ವಿಶೇಷತೆ, ನಮ್ಮ ಐಡೆಂಟಿಟಿನ ಬಿಟ್ಬಿಟ್ಟಾಗ ಯು ಫೀಲ್, ಐ ಡೋಂಟ್ ನೋ ವಾಟ್ ಟು ಸೇ, ಬಟ್ ಯು ಫೀಲ್ ಇನ್ಕಂಪ್ಲೀಟ್. ನಮ್ಮತನ ನಾವು ಹೊಟ್ಟೋಯ್ತು ಅಂತ ಹೇಳಿದ್ರೆ ನಮ್ಗೆ ನಾವೇ ಬೆಲೆ ಕಳ್ಕೊಂಡ್ಬಿಡ್ತೀವಿ ಅವಾಗ. ಹೌ ಮೆನಿ ಆಫ್ ಯು ರಿಯಲೈಸ್ ದಿಸ್? ಯಾ, ಸೊ ಟೈಪ್ ಇನ್ ದ ಚಾಟ್ ಬಾಕ್ಸ್ ಇಫ್ ಯು ಅಂಡರ್ಸ್ಟುಡ್ ದಿಸ್. ಉತ್ತಮ ಜೀವನ ನಡೆಸಬೇಕಂದ್ರೆ ನಿಮ್ಮ ಸ್ವಭಾವ, ನಿಮ್ಮ ಒಂದು ತನ ಅಂತೇನಿದೆ ಪ್ರೊಟೆಕ್ಟ್ ಮಾಡಬೇಕು. ಟೈಪ್ ಆಲ್ ಆಫ್ ಯು, ಐ ವಿಲ್ ಪ್ರೊಟೆಕ್ಟ್. ನನ್ನ ತನನ ನಾನು ರಕ್ಷಿಸ್ಕೊಳ್ತೀನಿ. ದಿಸ್ ಇಸ್ ಅ ಗುಡ್ ಪಾತ್. ಇದು ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ. ಅಂಡ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಲೈವ್, ನಿಮ್ಮ ಮನೇಲಿ ನಿಮ್ಮ ಮಗು, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಸ್ಪೌಸ್ ಅಂಡ್ ಅವ್ರದ್ದೇ ಅಂತ ವಿಶೇಷತೆ ಇದ್ರೆ ದಯವಿಟ್ಟು ಅದನ್ನ ತಿದ್ದಕ್ಕೆ ಹೋಗ್ಬೇಡಿ. ದಟ್ಸ್ ದ ಕೋರ್ ಪರ್ಸನಾಲಿಟಿ ಅಂತ ಕರಿತೀವಿ, ಅದು ವಿಶೇಷ ವ್ಯಕ್ತಿತ್ವ ಅಂತ ಕರಿತೀವಿ. ಅದನ್ನ ಯಾವುದೇ ಕಾರಣಕ್ಕೂ ಏನ್ ಮಾಡ್ಕೊಡ್ದು, ಡೋಂಟ್ ಡಿಸ್ರಪ್ಟ್. ಟೈಪ್ ಐ ವಿಲ್ ನಾಟ್ ಅಂತ. ನಾನು ಬೇರೆಯವ್ರನ್ನ ಏನ್ ಮಾಡಲ್ಲ, ಅಳಿಸೋದಿಲ್ಲ ಅವರ ತನನ. ಹಾಗೆ ನನ್ನ ತನನ ನಾನು ಯಾವುದೇ ಕಾರಣಕ್ಕೂ ಬೇರೆಯವರು ತಿದ್ದಕ್ಕೆ ಅಥವಾ ಬೇರೆಯವರು ಟಚ್ ಮಾಡಕ್ಕೆ ಬಿಡಲ್ಲ. ಐ ವಿಲ್ ಪ್ರೊಟೆಕ್ಟ್ ಮೈ ಸೆಲ್ಫ್. ರೈಟ್? ನಮ್ಮ ತನ ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ದೆನ್ ಯು ಕ್ಯಾನ್ ಲೀಡ್ ಎ ಗುಡ್ ಲೈಫ್. ಕರೆಕ್ಟ್? ನೈಸ್. ಐದನೇದು, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. ವಾಟ್ ಈಸ್ ಲೈಫ್? ಜೀವನ ಅಂದ್ರೆ ಏನು? ಸೀರೀಸ್ ಆಫ್ ಘಟನೆಗಳು. ಅಂದ್ರೆ ಜೀವನ ಅಂದ್ರೇನು? ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಘಟನೆಗಳು ನಡೀತಾನೇ ಇರುತ್ತೆ. ಪ್ರತಿ ಘಟನೆ ನಡೆದಾಗ ಏನಾಗುತ್ತೆ, there is a good or there is a bad. Actually there is nothing called bad. ಈಗ ಈ ಪೆನ್ ನಾನು ಬಿಚ್ಚಬೇಕು, ಕರೆಕ್ಟ್? ಇನ್ಸಿಡೆನ್ಸಸ್ ಆಗ್ತಾ ಇರುತ್ತೆ. ನಾನು ಡ್ರೈವ್ ಮಾಡಿ ಅಂಗಡಿಗೆ ಹೋಗ್ಬೇಕು, ಅವ್ರ ಆಫೀಸ್ ರೀಚ್ ಆಗಬೇಕು, ಅಥವಾ ಆಫೀಸಿಂದ ಮನೆಗೆ ಬರಬೇಕು, ನಾನು ಬ್ಯಾಂಕ್ ಹೋಗ್ಬಿಟ್ಟು ಕ್ಯಾಶ್ ಡ್ರಾ ಮಾಡಬೇಕು, ಕರೆಕ್ಟ್? ಸೊ ನಾನೇನು ಅನ್ಕೊಂತೀನಿ, ನಾನು ಒಂದು ಕೆಲಸ ಮಾಡಿದಾಗ ಆಲ್ವೇಸ್ 90% ಟೈಮ್ ನನಗೆ ಅದು ಕೆಲಸ ಗೊತ್ತಿದ್ರೆ ಸರಿ ಮಾಡ್ತೀನಿ, ಗೊತ್ತಿಲ್ಲ ಅಂದಾಗ ಕಲಿತಾ ಇರಬೇಕಾದ್ರೆ ತಪ್ಪು ಮಾಡ್ತೀನಿ. ಆ ತಪ್ಪಲ್ಲ, ಇಟ್ಸ್ ಎ ಲರ್ನಿಂಗ್ ಸ್ಟೇಜ್. ಬಟ್ ತುಂಬಾ ಸತಿ ಏನಾಗುತ್ತೆ, ಸರಿಯಾಗಿ ಕಲಿದೇ ಇರೋದ್ರಿಂದ ಈ ತಪ್ಪುಗಳಾಗ್ತಾ ಹೋಗುತ್ತಲ್ವಾ, ಆ ತಪ್ಪುಗಳನ್ನೆಲ್ಲ ಸೇರ್ಕೊಂಡು ನಾವೇನ್ ಹೇಳ್ತೀವಿ, ಓ ಇದು ಕಷ್ಟ ಅನ್ನೋದನ್ನ ಸೇರಿಸ್ಕೊಂಡ್ಬಿಡ್ತೀವಿ. ಏನು ಜೀವನದಲ್ಲಿ ತುಂಬಾ ಜನ ಏನ್ ಹೇಳ್ತಾರೆ, ಲೈಫ್ ತುಂಬಾ ಕಷ್ಟ, ಬಿಸ್ನೆಸ್ ಕಷ್ಟ, ದುಡ್ಡು ದುಡಿಯೋದು ಕಷ್ಟ, ಜನರು ತುಂಬಾ ಕಷ್ಟ. ಬಿಕಾಸ್ ಆ ಇನಿಷಿಯಲಿ ಏನ್ ನಾವು ಮಾಡಿರ್ತೀವಿ ಆ ಎಲ್ಲಾ ಭಾವನೆಗಳನ್ನ ಸೇರಿಸ್ಕೊಂಡು ನಾವು ಒಂದು ಏನ್ ಕರಿತೀವಿ, ಗಂಟು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸ್ಕೂಲ್ ಲೈಫ್ ಹೇಗಿತ್ತು? ವಾವ್, ವೆರಿ ನೈಸ್, ಎಂಜಾಯ್. ಬಟ್ ಅಲ್ಲಿ ಕಷ್ಟ ಇರ್ಲಿಲ್ವಾ? ಇತ್ತು. ಬಟ್ ಅದಕ್ಕಿಂತ ಜಾಸ್ತಿ ನಾವೇನ್ ಇಟ್ಕೊಂಡಿದೀವಿ, ಎಂಜಾಯ್ಮೆಂಟ್, ಫ್ರೆಂಡ್ಸು, ಲಂಚ್ ಟೈಮ್, ಲೈಕ್ ಸ್ಕೂಲ್ಗೆ ಹೋಗೋದು, ಯೂನಿಫಾರ್ಮ್ ಹಾಕೊಳ್ಳೋದು, ಟೀಚರ್ ಜೊತೆ ಪಾಠ ಕೇಳೋದು, ಸೋ ಮೆನಿ ಥಿಂಗ್ಸ್. ಕರೆಕ್ಟ್? ವೆಲ್, ಲೈಕ್ ಹೌ ಇಸ್ ಮ್ಯಾರೇಜ್ ಲೈಫ್? ಸತ್ಯ, ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸ್, ವಾಟ್ ವಿ ಸೇ. ಕರೆಕ್ಟ್? ಸೊ ಹೌ ಇಸ್ ಬಿಸ್ನೆಸ್ ಜರ್ನಿ? ಅಯ್ಯೋ ತುಂಬಾ ಚಾಲೆಂಜ್. ಬಟ್ ಒಳ್ಳೆತನ ಇರ್ಲಿಲ್ವಾ, ದುಡ್ಡಿರ್ಲಿಲ್ವಾ, ಹೆಸರಿಲ್ವಾ, ಫ್ರೀಡಮ್ ಇಟ್ಸ್ ದೇರ್. ನಾವು ಯಾವ್ದನ್ನ ಮ್ಯಾಕ್ಸಿಮಮ್ ಹೋಲ್ಡ್ ಮಾಡ್ಕೊಂತೀವಿ, ಕರೆಕ್ಟ್? ಗೊತ್ತಿಲ್ದಿರ ಮಾಡೋದನ್ನ ಲರ್ನಿಂಗ್. ಆ ಲರ್ನಿಂಗ್ ಟೈಮಲ್ಲಿ ನಾವು ಏನಾಗುತ್ತೆ ಅದನ್ನ ಅಯ್ಯೋ ಇದು ತುಂಬಾ ಕಷ್ಟ, ಅದನ್ನ ಮ್ಯಾಕ್ಸಿಮಮ್ ಇಟ್ಕೊಂಡ್ಬಿಟ್ಟಾಗ ನಾವು ಎಂಟೈರ್ ಅನುಭವ ಏನಿದೆ ಅದನ್ನ ಕಷ್ಟ ಅನ್ನೋ ಭಾವನೆನ, ಫೀಲಿಂಗ್ನ ಇಟ್ಕೊಂಡ್ಬಿಟ್ರೆ ಲೈಫ್ ಇಸ್ ಡಿಫಿಕಲ್ಟಿ ಅನ್ಕೊಂಡ್ಬಿಡ್ತೀವಿ. ಇಫ್ ಯು ವಾಂಟ್ ಲೈಫ್ ಇಸ್ ಈಸಿ, ನಮ್ಮ ವಿಶ್ಲೇಷಣೆನ ನಾವು ಏನ್ ಮಾಡ್ಬೇಕು, ಪರಾಮರ್ಶಿಸ್ಬೇಕು. ನಮ್ಮ ವಿಶ್ಲೇಷಣೆನ ನಾವು ಒಂದ್ಸತಿ ಚೆಕ್ ಮಾಡ್ಕೊಬೇಕು. ಹೀಗೆ ನೋಡ್ತಾ ಇದ್ದೀನಿ ನಾನು, ನೋಡ್ತಾ ಇರೋದನ್ನ. ಕರೆಕ್ಟ್? ಲೆಟ್ ಇಟ್ ಬಿ ಇನ್ ರಿಲೇಶನ್ಶಿಪ್, ಬಿಸ್ನೆಸ್, ಮನಿ ಮೇಕಿಂಗ್, ಆರ್ ಟೆಕ್ನಾಲಜಿ ಲರ್ನಿಂಗ್, ಯು ನೇಮ್ ಇಟ್. ಮಕ್ಕಳನ್ನ ಬೆಳೆಸೋದಾಗಿರ್ಬೋದು, ಸ್ನೇಹಿತರ ಜೊತೆ ಪಳಗದ, ಈ ವಾಟ್ ಎವರ್ ಇಟ್ ಮೇ ಬಿ. ಒಳ್ಳೇದು ಕೆಟ್ಟದ್ದು ಎರಡೂ ಇದೆ. ಕೆಟ್ಟದ್ದು ಏನಿಗೆ ಬರ್ತಾ ಇದೆ? ಬಿಕಾಸ್ ಐ ಡೋಂಟ್ ನೋ ಹೌ ಟು ಡೀಲ್, ಡೋಂಟ್ ನೋ ಹೌ ಟು ಮೇಕ್ ಇಟ್ ಅಪ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಟೈಪ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಅಂತ. ಸೊ ಲೈಫ್ ಈಸ್ ಈಸಿ ಕಲಿಯೋವರೆಗೂ. ಕಲ್ತ ಮೇಲೆ
ನಾವೇನ್ ಅದಕ್ಕೆ ಅನುಭವನೋ ಭಾವನೆಗಳನ್ನ ತುಂಬ್ತೀವಿ, ಜೀವನ ಆ ರೀತಿ ಇರುತ್ತೆ. ಸೊ ಮೇಕ್ ಲೈಫ್ ಈಸಿ, ರೈಟ್? ನೋ, ಡೋಂಟ್ ಹೋಲ್ಡ್ ದಟ್. ಪ್ರತಿ ಘಟನೆಯಲ್ಲೂ ಕೂಡ ಲರ್ನಿಂಗ್ ಇದೆ, ಆರ್ ಲರ್ನಿಂಗ್ ಈಸ್ ನಾಟ್ ಫೇಲ್ಯೂರ್, ಇಟ್ಸ್ ಎ ಲರ್ನಿಂಗ್. ಆರ್ ನಾವು ಅನ್ಕೊಂಡಿರೋ ರಿಸಲ್ಟ್ ಸಿಗುತ್ತೆ. ಅನ್ಕೊಂಡಿರೋ ರಿಸಲ್ಟ್ನ ಸಿಗ್ನಾ ನಾವು ಸಕ್ಸಸ್ ಅನ್ಕೊಂತೀವಿ, ಈಸಿ ಅನ್ಕೊಂತೀವಿ. ಇಸ್ ನಾಟ್ ರೈಟ್. ಓಕೆ, ದಟ್ಸ್ ಅ ಪಾರ್ಟ್ ಆಫ್ ಇಟ್. ಯು ಬಿಕಮ್ ಇಟ್. ಯಾವುದು ಕಷ್ಟ ಆಗುತ್ತೆ ಅದು ಕಷ್ಟ ಅಲ್ಲ, ಇಟ್ಸ್ ಎ ಲರ್ನಿಂಗ್ ಪ್ರಾಸೆಸ್. ಸೊ ನಮ್ಮ ವಿಶ್ಲೇಷಣೆ ಶಕ್ತಿನ ಸರಿ ಮಾಡ್ಕೊಂಡ್ಬಿಟ್ವಿ, ಲೈಫ್ ಬಿಕಮ್ಸ್ ಅಬ್ಸಲ್ಯೂಟ್ಲಿ ಈಸಿ. And last, sixth point, what I want to say is, well, very important. Keep life happy. ಲೈಫ್ ಹ್ಯಾಪಿ, ಸಂತೋಷವಾಗಿ ಕಳಿಬೇಕು ಜೀವನನ. ಯಾಕೆ? ಐ ಹಿಯರ್ ಅ ಲಾಟ್. 34 ವರ್ಷ, 28 ವರ್ಷ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಓಕೆ, ನಾನು ಕೊರೋನಾಗಿನ ಮುಂಚಿನ ಮಾತಾಡ್ತಾ ಇರೋದು. ಐ ಆಮ್ ಟಾಕಿಂಗ್ ಅಬೌಟ್ ಬಿಫೋರ್ ಕೊರೋನಾ. ಓಕೆ, ಹಾರ್ಟ್ ಅಟ್ಯಾಕಲ್ಲಿ ಸತ್ತೋದ್ರು, ಆಕ್ಸಿಡೆಂಟ್, ಸ್ಪೀಡ್ ಡ್ರೈವ್, ಸೇಫ್ಟಿ ಇರಲಿಲ್ಲ. ನಾವು ಕರೋನಾ ಬಂದ್ಮೇಲಂತೂ ವಿ ಹವ್ ಹರ್ಡ್ ವೆರೈಟೀಸ್ ಆಫ್ ಸ್ಟೋರೀಸ್ ಕೇಳಿದ್ದೀವಿ. ವೆರಿ ಸ್ಯಾಡ್ ಫಾರ್ ಎವ್ರಿಥಿಂಗ್. ಓಕೆ, ನಾವು ಇವತ್ತು ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ವಾಟ್ ಎವರ್ ಯು ಆರ್ ರೈಟ್ ನೋ, ನಾವು ಇವತ್ತು ಈ ಪ್ರೋಗ್ರಾಮ್ ಅಲ್ಲಿ ಲೈವ್ ಆಗಿ ನೀವು ನೋಡ್ತಾ ಇದ್ದೀರಾ ಅಥವಾ ರೆಕಾರ್ಡೆಡ್ ಪ್ರೋಗ್ರಾಮ್ ನೀವು ನೋಡ್ತಾ ಇದ್ದೀರಾ ಅಂದ್ರೆ, ನೀವು ಏನೋ ಥಾಟ್ ರಿಲೀಸ್ ಮಾಡಿದ್ರಿ ಜೀವನದಲ್ಲಿ ನಾನು ಹಿಂಗಿರ್ಬೇಕು ಅಂತ, ಅದಕ್ಕೆ ಇದೆಲ್ಲ ಕನೆಕ್ಟ್ ಆಗ್ತಾ ಇದೆ. ಸೊ ಇವತ್ತಿನ ಏನ್ ಲೈಫ್ ನಡೀತಾ ಇದೆ, ಇದು ನಮ್ಮ ಹಿಂದಿನ ದಿನದ ಅಥವಾ ಹಿಂದಿನ ತಿಂಗಳ, ಹಿಂದಿನ ವರ್ಷದ ನಮ್ಮ ಥಾಟ್ಸ್, ನಮ್ಮ ಅನಿಸಿಕೆಗಳು, ನಮ್ಮ ಭಾವನೆಗಳು ಇವತ್ತಿನ ಒಂದು ಕ್ಷಣವನ್ನು ರೂಪಿಸಿದೆ. ಸೊ ನನಗೆ ನಾನು ಯಾವಾಗಲೂ ಅನ್ಕೊಳ್ತಾ ಇದ್ದೆ, ಹೇಗಿರ್ಬೇಕು ನನ್ನ ಜೀವನ. ಸೊ ನನ್ನ 40 years ಜೀವನ ನಾನು ಕರೆಕ್ಟಾಗಿ ಊಹಿಸ್ಕೊಂಡಿದ್ದೆ. 40 years ಆದ್ಮೇಲೆ ಹೇಗಿರ್ಬೇಕು. ಒಂದು ವೇಗ ಆಗಿತ್ತು. ವೇಗ ಅಂದ್ರೆ ಏನು, ಅಸ್ಪಷ್ಟವಾಗಿತ್ತು. ಸೊ ಒಂದು 4-5 ವರ್ಷ ನನ್ನ ಹಳೆ ಕರ್ಮಗಳೆಲ್ಲ ತೀರ್ಬೇಕಾಗಿತ್ತು. ಇಟ್ ಆಲ್ ಬಿಕೇಮ್ ಸೆಟಲ್ ಡೌನ್, ನಲ್ಲಿಫೈಡ್ ಅಂತ ಕರಿತೀವಿ. ಈಗ ಹೇಗಿದೆ ಅಂದ್ರೆ, ಇಲ್ಲಿಂದ 40 years ಆಫ್ ಮೈ ಲೈಫ್ ಇಸ್ ವಿಜುವಲೈಸ್ಡ್. ಹೀಗಿರಬೇಕು. ಆ ವಿಜುವಲೈಸ್ಡ್ ಆಗಿರೋದು ಇಲ್ಲಿಂದ ಹ್ಯಾಪಿಯಾಗಿ ಮಾಡಬೇಕು. ನಾವು ಯಾವುದೇ ಕೆಲಸನ ಮಾಡಬೇಕಾದ್ರೆ ಯಾವ ಭಾವನೆ ಸೇರಿಸಿ ಮಾಡ್ತೀವಿ, ಆ ಕೆಲಸ ಆ ರೀತಿ ಆಗುತ್ತೆ. ಸಿಂಪಲ್. ಎಕ್ಸಸೈಸ್ಗೆ ಹೋದಾಗ ಡಂಬಲ್ಸ್ ತೆಗಿಬೇಕಾದ್ರೆ ಅಯ್ಯಯ್ಯಪ್ಪ ಅಂತಾನು ಹೇಳ್ಬೋದು. ವಾವ್, ಆಹಾ, ಐ ಆಮ್ ಎಂಜಾಯಿಂಗ್ ದಿಸ್. ಕರೆಕ್ಟ್. ಸೊ ದಿಸ್ ಕ್ಯಾನ್ ಬಿ ಗಿವನ್ ಲೈಕ್, ಬಾಯಿಗೆ ತಿಂಡಿ ಹಾಕ್ಕೊಂತೀರಾ, ಉಪ್ಪು ಜಾಸ್ತಿ ಇರುತ್ತೆ, ಆಹಾ ಉಪ್ಪು, ಆಹಾ. ಆರ್ ಯು ಕ್ಯಾನ್ ಮೇಕ್ ದಟ್, ಇದೇನು ಉಪ್ಪಿಂಗ್ ಹಾಕಿದ್ದೆ ಯಾಕಾಗ ಅಂತ ಹೇಳ್ಬೇಕು, ಯು ಕ್ಯಾನ್ ಕಿರ್ಚಾಡ್ಕೋಬಹುದು ಕೂಡ. ಇವಾಗ ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಕರೆಕ್ಟ್, ಯಾರೋ ರೋಡ್ ಅಡ್ಡ ಬಂದ್ಬಿಡ್ತಾರೆ, ಮೀನ್ಸ್ ಲೈಕ್ ಸಡನ್ಲಿ ನಿಮ್ಮನ್ನು ಓವರ್ಟೇಕ್ ಮಾಡ್ತಾರೆ, ಯು ಕ್ಯಾನ್ ಬಿಕಮ್, ಕಿರ್ಚ್ಬೋದು, ಏನ್ ಪದ ಬೇಕಾದ್ರೂ ಬಳಸ್ಬೋದು. ಅಥವಾ ಒಂದು ಸೆಕೆಂಡ್ ದೇಲೆ ನೋಡ್ಬಿಟ್ಟು, ದೇವ್ರೆ ಅವ್ನು ನಾವು ಕಾಪಾಡಪ್ಪ, ಹುಷಾರಾಗಿ ಕಳಿಸು ಮನೆಗೆ, ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅವನು. ಕರೆಕ್ಟ್. ಸೊ ಬಿ ಹ್ಯಾಪಿ ಇನ್ ಲೈಫ್, ರೈಟ್? whatever you do, happiness is very, very important. Visualize from here life. Okay, life is very, very short. ನಾನು ತಿರುಗಿ ನೋಡಿದೆ 44 years ಆಗೋಯ್ತಾ. ಓ ಮೈ ಗಾಡ್, 44 ವರ್ಷ ಇಷ್ಟು ಬೇಗ ಝಕ್ ಅಂತ ಹೊಟ್ಟೋಯ್ತು. ಕರೆಕ್ಟ್. ಸೊ ವಾಪಸ್ ತಿರುಗಿ ನೋಡಿದಾಗ ಎಷ್ಟೊಂದು ಟೈಮ್ ಬೇಜಾರಾಗಿದ್ದು, ಏನಕ್ಕೆ ಹಿಂಗೆ ಆಗ್ಬೇಕಾಗಿತ್ತು, ಯಾಕೆ ಮಾಡ್ಬೇಕಾಗಿತ್ತು. ಆ ಮೂಮೆಂಟ್ ತಿರುಗಿ ನೋಡಿದಾಗ ಆ ಘಟನೆಗಳು ನಡೆದಿದ್ದಕ್ಕೆ ಇವತ್ತು ಈ ಒಂದು ಸ್ತರಕ್ಕೆ, ಅಂದ್ರೆ ಈ ಒಂದು ಸ್ಟೇಜ್ಗೆ ಬೆಳೆಯೋದಿಕ್ಕೆ ಸಾಧ್ಯವಾಯಿತು. ಸೊ ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಲೈಫ್. ಸಿಂಪಲ್ ಥಿಂಗ್, ಎಂಜಾಯ್ ಮಾಡಿ. ಹೌ ಟು ಎಂಜಾಯ್ ಸತ್ಯ, ಇಟ್ಸ್ ಅಪ್ ಟು ಯು, ರೈಟ್? ಟೈಪ್ ಆಲ್ ಆಫ್ ಯು ಹ್ಯಾಪಿ ಅಂತ ಹೇಳ್ಬಿಟ್ಟು ಏನೇ ಮಾಡಿದ್ರು ಸಂತೋಷವಾಗಿ ಮಾಡೋಂಥದ್ದು. ಯಾಕಂತ ಹೇಳಿದ್ರೆ, ಆಸ್ ದ ಟೈಮ್ ಪಾಸಸ್ ಯು ರಿಯಲೈಸ್, ನೀವು ಮೆಚೂರ್ಡ್ ಆಗಕ್ಕೆ ಶುರು ಆದ್ಮೇಲೆ ಗೊತ್ತಾಗುತ್ತೆ ಯಾವುದು ಇಂಪಾರ್ಟೆಂಟ್ ಅನ್ನೋದು. ಏನಪ್ಪ, ಈ ಕ್ಷಣದಲ್ಲಿ ನಾವು ಎಷ್ಟು ಹ್ಯಾಪಿ, ಸಂತೋಷವಾಗಿರ್ತೀವಿ, ಅದು ಮಾತ್ರ ನಮ್ಮ ಜೀವನ. ನೀವೇನ್ ದುಡಿತೀರಾ, ಎಷ್ಟು ಸಾಧಿಸಿಟ್ಟಿರ್ತೀರಾ, ಎಷ್ಟು ಸಂಖ್ಯೆಗಳಲ್ಲಿ ನೀವು ಸಾಧಿಸಿಟ್ಟಿರ್ತೀರಾ, ಅದೆಲ್ಲಾನು ಏನಾಗುತ್ತೆ, ಯುಲ್ ರಿಯಲೈಸ್ ಒನ್ ಡೇ
ಇಟ್ಸ್ ಅ ಜರ್ನಿಯಲ್ಲಿ ಏನೇನ್ ಬೇಕೋ ಅದನ್ನ ಮಾಡಿದೀವಿ ಅಷ್ಟೇ. ಬಟ್ ಯು ಆರ್ ನಾಟ್ ಹ್ಯಾಪಿ, ನಥಿಂಗ್ ವರ್ತ್ ಆಫ್ ಇಟ್. ಉತ್ತಮ ಜೀವನಕ್ಕೆ ಬೇಕಾಗಿರೋದು ಅಂಡರ್ಲೈನ್ ಕರೆಂಟ್ ಆಫ್ ಲೈಫ್ ಈಸ್ ಹ್ಯಾಪಿಯಾಗಿ ಮಾಡೋಂಥದ್ದು, ಏನೇ ರಿಸಲ್ಟ್ ಬಂದರೂ ಹ್ಯಾಪಿಯಾಗಿ ಸ್ವೀಕರಿಸೋಂಥದ್ದು, ಏನೇ ಪ್ರಕ್ರಿಯೆ ಅಂದ್ರೆ ಪ್ರಾಸೆಸ್ನ ಮಾಡಬೇಕಾದ್ರೂ ಹ್ಯಾಪಿಯಾಗಿರೋಂಥದ್ದು. ಸಿಂಪಲ್. ಇಫ್ ಯು ಆರ್ ಹ್ಯಾಪಿ then result will change, but happiness will stay like that. Good. So I think ಇವತ್ತು ಪ್ರಶ್ನೆಗಳು ಕೇಳೋದಕ್ಕೆ 10 ನಿಮಿಷ ಟೈಮ್ ಕೊಡ್ತೀನಿ ಅನ್ಕೊಂಡೆ, ಬಟ್ we have spent 25 minutes time. ಇನ್ನು 4 ನಿಮಿಷ ಇದೆ. ವಾಟ್ಸ್ ಯುವರ್ ಕ್ವಶನ್? ವಾಟ್ಸ್ ಯುವರ್ ಗ್ರೋತ್ ಕ್ವಶನ್? ಯಾರೋ ಒಬ್ರು ಚಾಟ್ ಬಾಕ್ಸ್ ಅಲ್ಲಿ ಬಿಸ್ನೆಸ್ ಹೆಂಗ್ ಬೆಳೆಸೋದು ಅಂತ ಕೇಳಿದ್ರು. ಈ ನನ್ನ ಚಾನೆಲ್ ಅಲ್ಲಿ ಒಂದು ಲಿಂಕ್ ಇದೆ, 2 hours ಪ್ರೋಗ್ರಾಮ್ ಅಟೆಂಡ್ ಮಾಡೋದು, ಆರ್ ಕಮ್ ಟು ಮೈ ವೆಬ್ಸೈಟ್ www.mybta.net ಅಂತ. ಇಟ್ ಇಸ್ ಅ ಲಿಂಕ್. ಆ ವೆಬ್ಸೈಟ್ ಅಲ್ಲಿ 2 hour ಪ್ರೋಗ್ರಾಮ್ ಒಂದು ಲಿಂಕ್ ಇದೆ. ರಿಜಿಸ್ಟರ್ ಆಗಿ ವಾಟ್ಸಪ್ ಗ್ರೂಪ್ ಬರ್ತೀರಾ, 2 hour ಪ್ರೋಗ್ರಾಮ್ ನೀವು ಅಟೆಂಡ್ ಮಾಡ್ಬೋದು. ಡನ್. ಸೊ ವಾಟ್ಸ್ ಯುವರ್ ಕ್ವಶನ್? ವಾರದ ಪ್ರಶ್ನೆ ಏನ್ ನಿಮ್ದು? ಐ ಆಮ್ ವೆರಿ ಹ್ಯಾಪಿ ಟು ಆನ್ಸರ್. ಯಾವುದೇ ಪ್ರಶ್ನೆ ಆಗಿರ್ಬೋದು. ವಿಚ್ ಬಿಸ್ನೆಸ್ ಬೆಟರ್ ಸರ್? ಪ್ರಾವಿಷನ್ ಸ್ಟೋರ್. ನಿಮ್ಗೆ ಯಾವ್ದು ಮನಸ್ಸು ಜಾಸ್ತಿ ಇದೆ, what is your heart says, that is a good business. ಯಾವುದ್ರ ಮೂಲಕ ಸೇವೆ ಮಾಡಕ್ ತಯಾರಿದ್ದೀರಾ ಗ್ರಾಹಕರಿಗೆ, ಅಲ್ಲಿಂದ ದುಡ್ಡು ಬರುತ್ತೆ ನಿಮ್ಗೆ. ರೈಟ್? ರಘುವೀರ್, ನಿಮ್ಗೆ ಎಲ್ಲಿ ಮನಸ್ಸಿದೆ ಆ ಬಿಸ್ನೆಸ್ ಅಲ್ಲಿ ದುಡ್ಡಿದೆ. ದುಡ್ಡಿರೋ ಬಿಸ್ನೆಸ್ ನಾನು ಹೋಗಿ ಮಾಡ್ತೀನಿ ಅಂದ್ರೆ ಮನಸ್ಸು ಹೋಗ್ಬಿಡುತ್ತೆ ತುಂಬಾ ದಿನ ಆದ್ಮೇಲೆ. then you will not make money for long time. Sir, how to manage accounts? ಇದು ಲೈಫ್ ಮಾಸ್ಟ್ರಿ ಪ್ರೋಗ್ರಾಮ್. ಸೊ ಅಕೌಂಟ್ಸ್ ಮ್ಯಾನೇಜ್ ಮಾಡೋದು ಹೇಗೆ ಅಂದ್ರೆ ಎಲ್ಲ ವೆರಿ ಸಿಂಪಲ್. ಮತ್ತೆ ಪ್ರತಿದಿನ ಲೆಕ್ಕ ಹಾಕಿ ಖರ್ಚೆಷ್ಟು, ಓಕೆ, ಅಂಡ್ ಆದಾಯ ಎಷ್ಟು ಅಂತ ಹೇಳ್ಬಿಟ್ಟು ಯಾವಾಗ ಯಾರ್ಯಾರು ಕೊಡ್ಬೇಕು ಅಂತ ಲೆಕ್ಕ ಹಾಕೊಳ್ಳಿ. ಮ್ಯಾನೇಜ್ ಯುವರ್ ಅಕೌಂಟ್ಸ್ ಇನ್ ಸಚ್ ಎ ವೇ ದಟ್ ಒನ್ ಕ್ಲಿಕ್ ಆಫ್ ಬಟನ್ ಆರ್ ಒಂದು ಇದರಲ್ಲಿ ಏನ್ ಮಾಡಬೇಕು, ರಿವ್ಯೂ ಮಾಡಂಗಿರ್ಬೇಕು ನಿಮ್ಮ ನಂಬರ್ನ. ಓಕೆ. How to protect life, sir? You can enjoy the life. You cannot protect life. Okay. ಕೊಟ್ಟಿರೋ ಲೈಫ್ನ ನಾವು ಎಂಜಾಯ್ ಮಾಡಕ್ ಸಾಧ್ಯ ಹೊರತು ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ವ್ಯಾಕ್ಸಿನೇಷನ್ ತಗೊಳ್ಳಿ, ಇವಾಗ ಇನ್ಶೂರೆನ್ಸ್ ಮಾಡಿಸಿ, ಸೇಫ್ ಡ್ರೈವ್ ಮಾಡಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅದನ್ನ ಪ್ರೊಟೆಕ್ಟ್ ಮಾಡ್ಬೋದು ನಾವು ನಮ್ಮ ಕೈಯಲ್ಲಿ ಆಗಂತದ್ದನ್ನ. ಹಮ್ ಫಿಟ್. Yeah, how to protect life? Life is not in our control. We can enjoy our life. How to build the team? First thing, ಎಷ್ಟು ಜನ ಬೇಕು ಅಂತ ಡಿಫೈನ್ ಮಾಡ್ಕೊಳ್ಳಿ. ಏನಕ್ಕೆ ನಿಮ್ ಟೀಮ್ ಬೇಕು? ಸೇಲ್ಸ್ ಬೇಕಾ, ಪ್ರೊಡಕ್ಷನ್ ಬೇಕಾ, ಅಕೌಂಟ್ಸ್ ಬೇಕಾ, ಮ್ಯಾನೇಜ್ಮೆಂಟಿಗೆ ಬೇಕಾ? ಆ ಗುಣ ಇರತಕ್ಕಂಥ ಜನರನ್ನ ನೀವು ಸೆಟ್ ಮಾಡ್ಕೊಂಡು ಬರ್ಕೊಳ್ಳಿ. ಬರೆದ್ಬಿಟ್ಟು ಹುಡುಕಕ್ ಶುರು ಮಾಡಿ. ಇಂಟರ್ವ್ಯೂ ತಗೊಳ್ಳಿ, ಅಕ್ಕಪಕ್ಕದವ್ರು ಕೇಳಿ, ಫ್ರೆಂಡ್ಸ್ ಕೇಳಿ, ರಿಲೇಟಿವ್ಸ್ ಕೇಳಿ, ಅಥವಾ ಇರೋವ್ರನ್ನ ಕೇಳಿ. ಯು ಗೆಟ್ ದ ಟೀಮ್. ಕರೆದ ಮೇಲೆ ಇಂಟರ್ವ್ಯೂ ತಗೊಳ್ಳಿ, ಓರಿಯೆಂಟೇಷನ್ ಮಾಡಿ. ಕ್ವಾಲಿಟಿ ಇದೆ ಅಂದ್ರೆ ಒಂದು 3 ದಿನ ಅವ್ರಿಗೆ ಅಬ್ಸರ್ವೇಷನ್ ಗಿಡಿ. ಸೆಲೆಕ್ಷನ್ ಆಯ್ತು ಅಂದ್ರೆ 3 ತಿಂಗಳು ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇರಿ. ಸೆಲೆಕ್ಷನ್ ಆಯ್ತು, ಕಂಪ್ಲೀಟ್ ಮಾಡಿ ಜಾಬ್ನ. ಕಂಟಿನ್ಯೂ ವಿತ್ ಪೀರಿಯಾಡಿಕಲಿ ಟ್ರೈನಿಂಗ್ ಕೊಡ್ತಾ ಹೋಗಿ ಅವರಿಗೆ. ರೈಟ್ ಚಂದ್ರು ಅವರೇ? ವಾಟ್ಸ್ ಯುವರ್ ನೆಕ್ಸ್ಟ್ ಕ್ವಶನ್? I want all of you to give thumbs up. Okay? Do you like the answer? Then ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ಗೆ. ಲೆಟ್ ಎವ್ರಿಬಡಿ ಗೆಟ್ ದ ಮ್ಯಾಕ್ಸಿಮಮ್. ಹೌ ಟು ಲರ್ನ್ ಟೆಕ್ನಾಲಜಿ? ವೆರಿ ಗುಡ್ ಕ್ವಶನ್. ಅಟೆಂಡ್ ಮೈ 2 hour ಪ್ರೋಗ್ರಾಮ್, ಯು ವಿಲ್ ಗೆಟ್ ದಟ್. ಅಂಡ್ ವಿ ಹ್ಯಾವ್ ಎ ರೆಕಾರ್ಡೆಡ್ ಕೋರ್ಸಸ್. ಹೌ ಟು ಬ್ರಿಂಗ್ ಯುವರ್ ಬಿಸ್ನೆಸ್ ಆನ್ಲೈನ್ ಅಂತ ಕನ್ನಡದಲ್ಲಿ ಇದೆ ನಮ್ಮ ಪ್ರೋಗ್ರಾಮ್. ಸೊ ಯು ಗೆಟ್ ಸ್ಟೆಪ್ ಬೈ ಸ್ಟೆಪ್. ಯಾಕಂದ್ರೆ ಟೆಕ್ನಾಲಜಿ ಕಲಿಬೇಕಂದ್ರೆ ಟೆಕ್ನಾಲಜಿ, ಟ್ಯಾಕ್ಟಿಕ್ಸ್, ಸಿಸ್ಟಮ್, ಪ್ರಾಸೆಸ್, ಇಟ್ಸ್ ಎ ಲಾಂಗರ್ ಪ್ರೊಸೀಜರ್. ಸೊ ಯು ನೀಡ್ ಎ ರೈಟ್ ಟೀಚರ್ ಫಾರ್ ದಟ್. ಹೌ ಟು ಕಲೆಕ್ಟ್ ಡೆಟ್ಸ್? ಸಾಲಗಳನ್ನ ಹೆಂಗ್ ಕಲೆಕ್ಟ್ ಮಾಡ್ಬೇಕಂದ್ರೆ ಮುಖ್ಯವಾಗಿ ಸಾಲ ಯಾರು ಕೊಟ್ರಿ ಅಲ್ಲಿಂದ ಅವ್ರ ಜೊತೆ ಮಾತಾಡಕ್ ಶುರು ಮಾಡಬೇಕು. ಫೋನ್ ಕಾಲ್, ಮೆಸೇಜ್, ಹೋಗಿ ಮೀಟ್ ಮಾಡೋಂಥದ್ದು. ಕಲೆಕ್ಟ್ ದ ಮನಿ. ರೈಟ್? ಕೂಲಾಗಿ ಮಾತಾಡಿ, ಡೋಂಟ್ ರಿಟರ್ನ್. ಅವ್ರ ಪರಿಸ್ಥಿತಿ ಹೇಗೆ ನೋಡಿ. ಕೊಡಕ್ ರೆಡಿ ಇದ್ದಾರೆ ದುಡ್ಡು, ಬಟ್ ಟೈಮ್ ಬೇಕು, ಟೈಮ್ ಕೊಡಿ. ದುಡ್ಡಿದೆ ಬಟ್ ಕೊಡಕ್ ಇಷ್ಟ ಇಲ್ಲ, ಅವಾಗ ಕಾನೂನು ಪ್ರಕಾರ ಹೋಗೋದು ತುಂಬಾ ಉತ್ತಮ. ರೈಟ್? ಡಿ ನ್ಯೂಸ್ ಕನ್ನಡ, ಥ್ಯಾಂಕ್ ಯು. ಗುಡ್ ಕ್ವಶನ್. ಈ ಟೈಮಲ್ಲಿ ತುಂಬಾ ಜನರು ಕಲೆಕ್ಷನ್ ಮಾಡೋ ಒಂದು ಪ್ರಾಬ್ಲಮ್ಸ್ ಇದೆ.
Basantappa, a lot of loans, but earning low. Actually, I'm a food producer. Yeah, so it's a ಅಂದ್ರೆ ಲೈಕ್ ನೀವು ಮೊದಲಿಂದಾನು ಹಿಂಗೆ ಇತ್ತು ಅಂದ್ರೆ ಯು ನೀಡ್ ಟು ರೀಲುಕ್ ಅಟ್ ಯುವರ್ ಬಿಸ್ನೆಸ್ ಕಾಸ್ಟಿಂಗ್ ನ ಚೆಕ್ ಮಾಡ್ಕೊಬೇಕಾಗುತ್ತೆ ಬಸಂತಪ್ಪ ಅವರೇ. ಈಗ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ತಾತ್ಕಾಲಿಕವಾಗಿ ಹಿಂಗಾಗಿದೆ ಅಂದ್ರೆ ಸಸ್ಟೈನ್ ಮಾಡಿ, ಎಲ್ಲೆಲ್ಲಿ ಎಕ್ಸ್ಪೆನ್ಸಸ್ ನ ಕಡಿಮೆ ಮಾಡೋಕ್ಕಾಗುತ್ತೆ ಕಡಿಮೆ ಮಾಡಿ, ಪ್ರೊಡಕ್ಷನ್ ಜಾಸ್ತಿ ಮಾಡಿ, ಇಲ್ಲ ಸೇಲ್ಸ್ ಜಾಸ್ತಿ ಮಾಡಿ, ಕ್ವಾಲಿಟಿ ಮಾಡಿ. ದೇರ್ ಆರ್ 3 ಟೈಪ್ ಆಫ್ ಕಸ್ಟಮರ್ಸ್ ಹೊರಗಡೆ ಪ್ರಪಂಚದಲ್ಲಿ. ಒಂದು ಕಾಸ್ಟ್ ಓರಿಯೆಂಟೆಡ್, ಕಡಿಮೆ ಬೆಲೆಯಲ್ಲಿ ಬೇಕು ಅನ್ನೋರು. ಸೊ ಕಡಿಮೆ ಬೆಲೆ ಬೇಕು ಅನ್ನೋ ಕಸ್ಟಮರ್ ನೀವು ಕ್ವಾಲಿಟಿ ಕೊಟ್ಟರೆ ಪ್ರಯೋಜನ ಇಲ್ಲ. ಸೊ ಕ್ವಾಲಿಟಿ ಬೇಕು ಅನ್ನೋ ಪ್ರಾಡಕ್ಟ್ಸ್ ಕಸ್ಟಮರ್ ಇರ್ತಾರೆ, ಅವ್ರಿಗೆ ಪ್ರೈಸ್ ಜಾಸ್ತಿ ಮಾಡಿ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಿ. ಸೊ ಯು ನೀಡ್ ಟು ಬ್ಯಾಲೆನ್ಸ್ ಯುವರ್ ಬಿಸ್ನೆಸ್ ಬೈ ಹ್ಯಾವಿಂಗ್ ಮೋರ್ ಪ್ರೊಡಕ್ಷನ್, ಮೋರ್ ಸೇಲ್ಸ್ ಅಂಡ್ ಲೆಸ್ ಇನ್ವೆಂಟ್ರಿ, ಮೋರ್ ಆಫ್ ಪ್ರಾಫಿಟ್ ಮೇಲೆ ಫೋಕಸ್ ಮಾಡಿ. ಲೋನ್ ಕ್ಲಿಯರ್ ಮಾಡಕ್ ಶುರು ಮಾಡಿ ಅದ್ರ ಜೊತೆಗೆ. ಗುಡ್, ಹ್ಯಾಪಿ, ನೈಸ್, ವೆರಿ ನೈಸ್. I'll take one more last question. What's your question? Welcome. ಧನ್ಯವಾದಗಳು. ಡನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಆರ್ ಎ ಫಸ್ಟ್ ಟೈಮರ್ ಇನ್ ದಿಸ್ ಚಾನೆಲ್, ಲೈವ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇರೋರಾದ್ರೆ ತುಂಬಾ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಈ ಚಾನೆಲ್ ನಾನು ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಹೊಸ ಹೊಸ ವಿಡಿಯೋಸ್ ಎಲ್ಲ ನಿಮ್ಗೆ ಕಾಣಿಸುತ್ತೆ. ಇಮಿಡಿಯೇಟ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಂಡ್ ನಿಮ್ಗೆ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ವಿಡಿಯೋ ತಲುಪಬೇಕಂದ್ರೆ ಪ್ಲೀಸ್ ಶೇರ್ ಇಟ್ ಮೋರ್. ತುಂಬಾ ಜನರಿಗೆ ಇದೆಲ್ಲ ರೀಚ್ ಔಟ್ ಆಗಲಿ. ರೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸಿಚುಯೇಷನ್. ವಾಟ್ ಬಿಸ್ನೆಸ್ ಫಾರ್ ಲಾಂಗ್ ಟರ್ಮ್ ರನ್ನಿಂಗ್? ವಾಟ್ ಬಿಸ್ನೆಸ್? ಮಾರ್ಕೆಟ್ನ ಅಬ್ಸರ್ವ್ ಮಾಡಿ. ಅಂದ್ರೆ ಮಾರ್ಕೆಟ್ ಗ್ರಾಹಕರನ್ನ ನೋಡಕ್ ಶುರು ಮಾಡಿ. ನಿಮ್ಮ ಗ್ರಾಹಕರು ಏನ್ ನಿಮ್ಗೆ ರಿಕ್ವೆಸ್ಟ್ ಕೊಡ್ತಾರೆ, ಅವ್ರ ಪ್ರಾಬ್ಲಮ್ಸ್ ಏನ್ ಹೇಳಕ್ ಶುರು ಮಾಡ್ತಾರೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದೇ ಬಿಸ್ನೆಸ್ ಓನರ್ನ ಕೆಲಸ. ನಾನು 13 ವರ್ಷಗಳಲ್ಲಿ ಬಿಸ್ನೆಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ರೈಟ್. ಸೊ 13 ವರ್ಷದಲ್ಲಿ 11 ವರ್ಷ ಆಫ್ಲೈನ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೆ. ಲಾಸ್ಟ್ 2 years ಇಂದ ಆನ್ಲೈನ್ ಬಂದಿದ್ದೀನಿ. ಸೊ ಲಾಸ್ಟ್ 3 months ಬ್ಯಾಕ್, ಲೈಕ್ ನಾನು ಲಾಕ್ಡೌನ್ ಆದಾಗ ಏನಪ್ಪ ಗಮನಿಸಿದ್ದು ಅಂತ ಹೇಳಿದ್ರೆ, ಎಲ್ಲಾ ಬಿಸ್ನೆಸ್ ಓನರ್ ಏನು ಯೋಚನೆ ಮಾಡ್ತಾರೆ, ಈಗ 2ನೇ ಸತಿ ಲಾಕ್ಡೌನ್ ಆದಾಗ, ಈಗ ಬೆಟರ್ ವೇ ಆಫ್ ಡೂಯಿಂಗ್ ಬಿಸ್ನೆಸ್ ಆನ್ಲೈನ್ಗೆ ಹೋಗ್ಬೇಕು ನಾನು. ಸೊ ಆನ್ಲೈನ್ಗೆ ಹೋಗ್ಬೇಕು ಅಂತ ಹೇಳಿದಾಗ ಏನಾಗುತ್ತೆ, ದೇ ಸ್ಟಾರ್ಟ್ ಲುಕಿಂಗ್ ಅಟ್ ಹೇಗೆ ಸಿಸ್ಟಮ್, ಹೇಗೆ ಪ್ರಾಸೆಸ್, ಹೇಗೆ ಟೆಕ್ನಾಲಜಿ ಮತ್ತೆ ಟ್ಯಾಕ್ಟಿಕ್ಸ್ ಹೇಗಿರಬೇಕು ಗೊತ್ತಿಲ್ಲ. ಸೊ ಅದರಿಂದ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಐ ಸ್ಟಾರ್ಟೆಡ್ ಅ ಕೋರ್ಸ್ ಕಾಲ್ಡ್ ನಿಮ್ಮ ಬಿಸ್ನೆಸ್ ನ ಆನ್ಲೈನ್ ತಗೊಂಡ್ಬನ್ನಿ. ತುಂಬಾ ಸಿಂಪಲ್, ಅಮೇಜಿಂಗ್ ರೆಸ್ಪಾನ್ಸ್. ನಿಮ್ಮ ಗ್ರಾಹಕರು ಏನು ಯೋಚನೆ ಮಾಡ್ತಾರೆ ಅದಕ್ಕೆ ನೀವು ಸ್ಪಂದಿಸಬೇಕು, ಇಲ್ಲ ಗ್ರಾಹಕರು ಯೋಚನೆ ಮಾಡೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕು. Then you will become a successful businessman. Long term nilite nim business na. And again you can go on upgrading it. Don't stick to only one thing. Namma guri ಏನಪ್ಪ ಅಂದ್ರೆ ಗ್ರಾಹಕರಿಗೆ ಬೇಕಾಗಿರೋ ಪದಾರ್ಥ ಸೇವೆಗಳನ್ನ ತಲುಪಿಸೋದು. That's a businessman goal. Correct? Very nice. Thank you Chandru avare. Thank you for a compliment. ಧನ್ಯವಾದಗಳು. Okay. Well, you can get my number Basant avare. ಪರ್ಸ್ನಲಿ ನಾನು ಎಲ್ಲರ ಜೊತೆ ಮಾತಾಡೋಕ್ಕಾಗಲ್ಲ, ಬಿಕಾಸ್ ವಿ ರಿಸೀವ್ 150 to 200 ಲೀಡ್ಸ್ ಪರ್ ಡೇ. ಓಕೆ, ಯು ಕ್ಯಾನ್ ಅಟೆಂಡ್ ಮೈ ಪ್ರೋಗ್ರಾಮ್. ದರ್ ಇಸ್ ಅ ಇಂಟರ್ನಲ್ ಪ್ರೋಗ್ರಾಮ್, 2 hours ಪ್ರೋಗ್ರಾಮ್ ಇದೆ. ಅಂಡ್ ಪ್ರತಿ ಸೋಮವಾರ ಇಂಟರ್ನಲ್ ಕ್ಲಾಸಸ್ ನಡೆಯುತ್ತೆ. ಸೊ ಯು ಕ್ಯಾನ್ ಡಿಸ್ಕಸ್. ಇಟ್ಸ್ ಅ ಕಮ್ಯುನಿಟಿ ಬೇಸ್ಡ್ ಕೋಚಿಂಗ್ ಮಾಡೆಲ್ ನಮ್ಮಲ್ಲಿ ಇರೋಂಥದ್ದು. 1-to-1 ಇಟ್ಸ್ ವೆರಿ ಚಾಲೆಂಜ್ ಟು ಡಿಸ್ಕಸ್ ವಿತ್ ಎವ್ರಿಬಡಿ. ರೈಟ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಸೇಫ್. ಸೊ ಲಾಕ್ಡೌನ್ ಓಪನ್ ಆಗಿ ಅನ್ಲಾಕ್ ಆಗ್ತಾ ಇದೆ. ಲೆಟ್ಸ್ ರಾಕ್. ಆನ್ಲೈನ್ ಇರೋರಿಗಂತೂ 24/7 ಓಪನ್ ಆಗಿದ್ದೇ ಇರುತ್ತೆ. ಓಕೆ, ಶುಭರಾತ್ರಿ. ಧನ್ಯವಾದಗಳು. ಟೇಕ್ ಕೇರ್.